ಅಯ್ಯೋ ಅತ್ತೆ ಅತ್ತೆ, ಎಲ್ಲ ಅನ್ಯಾಯ, ಎಲ್ಲ ಮೋಸ. ಅತ್ತೆ ಬರ್ರಿ ಅತ್ತೆ, ನನ್ನ ಕಷ್ಟ ಯಾರಿಗೆ ಹೇಳ್ಕಣನ? ನಮ್ಮ ಮಾವ ಅವನಲ್ಲ ಸರಿ ಇಲ್ಲ, ಎಷ್ಟು ಸರ್ ಮಾಡಿದ್ರು ಸೊರ ಹೋಗೋದೇ ಇಲ್ಲ ಕಳ್ಳನ ಮಗ. ಏನ್ ಮಾಡನಿ? ಅಯ್ಯೋ ಅತ್ತೆ. ಇದೇನಾಯ್ತು ಮಹಾ? ಏನೇ ಆಯ್ತು? ಯಾಕೆ ಹಿಂಗ್ ಜೋರ ಕಿರ್ಚ್ಕೊತಾ ಇದ್ಯಾ? ಏನಾಯ್ತೆ? ಅತ್ತೆ ನಿಮ್ಮ ಮಗ ಸರಿ ಇಲ್ಲ ಅತ್ತೆ, ಸರಿ ಇಲ್ಲ. ನಾನು ಎಷ್ಟೆಲ್ಲ ಮಾಡಿ ಏನೆಲ್ಲ ಪಿರುತಿ ತೋರಿಸಿದ್ರು ನಿಮ್ಮ ಮಗ ಮಾಡೋದನ್ನೇ ಮಾಡ್ತಾನೆ ಅತ್ತೆ. ನಾನು ಏನೋ ಅನ್ಕೊಂಡಿದ್ದೆ, ನಮ್ಮ ಹುಡುಗ ಪೂರ್ತಿ ಬದಲಾಗ್ಬಿಟ್ಟವನೇ, ಚೆನ್ನಾಗಿ ಅಚೀವ್ಮೆಂಟ್ ಮಾಡಿದ್ಮೇಲೆ ಮದುವೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಏನೇನೇನೇನೋ ಆಸೆ ಇಟ್ಕೊಂಡಿದ್ದೆ ಅತ್ತೆ. ಆದರೆ ನಿಮ್ಮ ಮಗ ಅವನಲ್ಲ, ಎಲ್ಲ ಎಡವಡ್ ಕೆಲಸನೇ ನೀಯ ಮಾಡ್ಬಿಡ್ತಾನೆ. ನಾನೊಂದು ಕ್ಷಣ ಈ ಮನೆಗಿರಕ್ಕಿಲ್ಲ ಅತ್ತೆ, ನಾನಂತೂ ಹೊಂಟೋಯ್ತೀನಿ. ಅಯ್ಯೋ ನಿನ್ನ, ನನ್ನ ಮಗ ಅಂತದ್ ಏನ್ ಮಾಡುದ್ನೆ? ಏನಾಯ್ತು ಅಂತ ನನ್ನ ಹೇಳ್ಬಾರ್ದೇನೆ ನೀನು? ಒಮ್ಮಕ್ಕನಾಗೆ ನೀವು ಬಡ್ಕತಾ ಇದ್ರೆ ನನಗೆ ಏನ್ ಗೊತ್ತಾಯ್ತದ ಹೇಳು? ಈಗ ನನ್ನ ಮಗ ಅಂತದ್ ಏನ್ ಮಾಡುದ್ನೆ? ನೀನು ಏನ ಮದುವೆಗೆ ಮಾಡ್ಕೊಳಕಿಲ್ಲ ಅಂತ ಏನಾರ ಹೇಳ್ಬಿಟ್ನ ಏನು? ಮದುವೆ ಮಾಡ್ಕೊಳಕಿಲ್ಲ ಅಂತ ಅಲ್ಲ, ನೋಡತ್ತೆ ಇಷ್ಟ ದಿನ ನನ್ನ ಜೊತೆ ಸಂದಕ್ಕಿದ್ದು, ಈಗ ಮನಿಯಾಳಿ ಅವಳಲ್ಲ, ಆ ಮನಿಯಾಳಿ ರೊಚ್ಚು ಬಂದಿರೋದಕ್ಕೆ ಅವ್ರ ರೊಚ್ಚು ಜೊತೆ ಹೋಗ್ಬಿಟ್ಟು ಊರಾಚೆ ಕಾಡಿನ ದಾರಿ ಐತಲ್ಲ, ಆ ಕಾಡಿನ ದಾರಿಗೆ ನಿಂತ್ಕೊಂಡು ಗಂಟೆ ಮಾತಾಡ್ಕೊಂಬಿಟ್ಟು ಬಂದವನೇ ಕಣತ್ತೆ. ಏನು ಅವಳ ಹತ್ರ ಮಾತಾಡಕ್ ಹೋಗಿದ್ನೆ ಈ ಲೋಪರ್ ನನ್ನ ಮಗ? ಇಷ್ಟೆಲ್ಲ ಆದ್ರೂ ಪ್ರಜ್ಞೆ ಬೇಡವಂತೆ ಅವನ್ಗೆ? ಮಾತಾಡಕ್ ಬೇರೆ ಹೋಗ್ಬಿಟ್ಟವನೇನ್ ಮನೆಯಲ್ಲಿ ನನ್ನ ಮಗ? ಅಯ್ಯೋ ಮಹಾ, ನೀನ್ ಒಳಬೇಡ, ಸುಮ್ಕಿರಮ್ಮಿ. ಇವನ ಒಂದ್ ಮಾಡಿದ್ರ ಆಯ್ತು, ನೀನ್ ಯಾಕೆ ಯೋಚನೆ ಮಾಡ್ತೀಯಾ? ನನ್ನ ಮಗ ಬರ್ಲಿ, ನಾನ್ ಮಾತಾಡ್ತೀನಿ, ನೀನ್ ಏನ್ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ಆದ್ರೂನುವೆ ಅತ್ತೆ, ಅವ್ರ ಮನ್ಸಿಗೆ ಇನ್ನೂ ಅವಳೆ ಅವಳೆ ಅಂತ ಗೊತ್ತಾದ್ಮೇಲೆ ನಾನು ಹೆಂಗತ್ತೆ ಇರ್ಲಿ? ನಾನಂತೂ ಒಂದು ಕ್ಷಣ ಇರಕ್ಕಿಲ್ಲ ಕಣತ್ತೆ, ಇಲ್ಲಿ ಒಯ್ತೀನಿ ಅಷ್ಟೇ. ನಿನಗೆ ಯಾರು ಹೇಳಿದ್ರೆ ನನ್ನ ಮಗನೂ ಅವಳು ಮಾತಾಡ್ತಾ ಇದ್ರು ಅಂತ ಹೇಳ್ಬಿಟ್ಟು? ಪುಟ್ಟಿನೇ ಹೇಳಿದ್ದು. ಅವಳು ಹೋಗಿದ್ಲನ್ ಜೊತೆಗೆ ಇಬ್ರು ನಿಂತ್ಕೊಂಡು ಮಾತಾಡ್ತಾ ಇದ್ರಂತೆ ಅತ್ತೆ. ಅದೆಲ್ಲ ನನಗೆ ಗೊತ್ತಿಲ್ಲ ಅತ್ತೆ, ನನಗಂತೂ ಅನ್ಯಾಯ ಆಗ್ತೈತೆ. ಆ ಮನೆಯಾಳಿ ಬೇಕಂತಾನೆ ಹಿಂಗೆಲ್ಲ ಮಾಡ್ತಾವಳೆ ಅತ್ತೆ. ಏಯ್, ನೀನೇನ್ ತಲೆ ಕೆಡಿಸ್ಕೊಬೇಡ. ನನ್ನ ಮಗ ಬರ್ಲಿ, ಗ್ರಾಚಾರ ಬಿಡಿಸ್ಬಿಡ್ತೀನಿ. ನನ್ನ ಮಗಂಗೆ ಬಿಟ್ಬಿಡ್ತೀನಿ ಅಂತ ಅನ್ಕೋಬಿಟ್ಟ ನೀನು? ಬಿಡ್ಸಕ್ಕಿಲ್ವ ಗ್ರಾಚಾರವ ನಾನು? ನೋಡ್ತಾ ಇರು ಏನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಲೋಪರ್ ಪಡ್ಡಿನ ತಕೊಂಬಂದು. ನೀನೇನ್ ತಲೆ ಕೆಡಿಸ್ಕೊಬೇಡ ಮಹಾ, ಆ ನನ್ನ ಮಗನ್ ಒದ್ ಮನೆಯಿಂದ ಈಚೆ ಕಡೆಗೆ ಹಾಕ್ಬಿಡ್ತೀನಿ. ಯಾವತ್ತಿದ್ರು ನೀನೇನಿಯ ಈ ಮನೆ ಸೊಸೆ, ನೀನೇನಿಯ ಈ ಮನೆ ಮಗಳು. ಯೋಚನೆ ಅಂತೂ ಮಾಡಕ್ ಹೋಗ್ಬೇಡ. ಹಂಗೆ ನೀ ಗಂಡಸ್ರದು ಬುದ್ಧಿ ನೆಟ್ಗಿರಕ್ಕಿಲ್ಲ, ಅವಾಗವಾಗ ಫಟ್ ಹೋಯ್ತಾ ಇರ್ತದೆ. ತಕೊಂಡ್ನಲ್ಲ ಪಟ ಅಂತ ಬಾರಿಸ್ಬಿಟ್ಟು ನ್ಯಾಯವಾಗಿ ನಿಲ್ಲಿಸ್ಕೋಬೇಕಾಯ್ತದೆ. ಇಲ್ಲ ಅಂತಂದ್ರೆ ಆಗಕ್ಕಿಲ್ಲ ಅಷ್ಟೇ. ನೀನಿಯ ಬರ್ಲಿರು, ಮಾಡ್ತೀನಿ. ಏನೋ ಅನ್ಕೊಂಡಿದ್ದೆ ನನ್ನ ಮಗ ನೊಯ್ಯೋ ಪಾಪ ಅಂತ, ಹಿಂಗೆಲ್ಲ ಶುರು ಮಾಡ್ಕೊಬಿಟ್ಟವನೇನು? ಹಬ್ಬ ಸಾಕಾಯ್ತು ಕೆಲಸ ಮಾಡಿ. ಅಮ್ಮ ಒಂದ್ ಲೋಟ ಕಾಫಿ ಮಾಡ್ಕೊಂಡ್ಬಿಟ್ಬಾ ಅಮ್ಮ. ಯಾಕ್ಲಾ ಕಾಫಿ ಮಾಡ್ಕೊಡಕ್ಕೆ, ಅಡುಗೆ ಮಾಡ್ಕೊಡಕ್ಕೆ, ನಿನ್ ಬಟ್ಟೆ ಒಗ್ಗಕ್ಕೆ, ನಿನ್ ಮಕ ತೊಳೆಯಕ್ಕೆ ಎಲ್ಲದಕ್ಕೂನುವೆ ನಾವ್ ಬೇಕು, ಮನೆಯವ್ರು ಬೇಕು. ಆದ್ರೆ ಬ್ಯಾರವ್ರ ಜೊತೆ ಮಾತ್ರ ಓಡಾಡ್ಕೊಂಡು ಆಟ ಆಡ್ಕೊಂಡು ಇದ್ಬಿಡ್ತೀಯಲ್ವಾ? ಕಷ್ಟ ಅಂದ್ರೆ ಮಾತ್ರ ಮನೆಯವ್ರು ಬೇಕು, ಇಲ್ಲ ಅಂತಂದ್ರೆ ಮಾತ್ರ ಬ್ಯಾರವ್ರ ಜೊತೆ ಹೋಗ್ಬಿಡ್ಬೇಕು. ನೋಡ್ಲಾ, ನನ್ ಕಾಪಿನೂ ಮಾಡ್ಕೊಡಕ್ಕಿಲ್ಲ, ಏನು ಮಾಡ್ಕೊಡಕ್ಕಿಲ್ಲ. ನಾನು ಸೊಸೆ ಇಬ್ರುನುವೆ ಮನೆ ಬಿಟ್ಬಿಟ್ಟು ಹೋಯ್ತಾ ಇದೀವಿ. ಇದ್ಯಾಕಮ್ಮ ಅಂತದ್ ಏನಾಯ್ತಮ್ಮ ಮನೆ ಬಿಟ್ಬಿಟ್ಟು ಹೋಗಂತದ್ದು? ಏನ್ಲ, ಏನು ಗೊತ್ತಿಲ್ಲ ನಂಗೆ ನಾಟಕ ಮಾಡ್ಕೊಳಕ್ ಶುರು ಮಾಡ್ಕೊಬಿಟ್ಟಿದ್ಯಲ್ಲ ನೀನು? ಏಯ್, ಏನ್ ಅನ್ಕೊಬಿಟ್ಟಿದ್ಯಾ ನೀನು? ನಮ್ಗೇನು ನೀನ್ ಮಾಡೋ ಆಟಗಳೇನು ಗೊತ್ತಾಗಕ್ಕಿಲ್ಲ. ಮನೆ ಕುಂತ್ಕೊಂಡು ಆರಾಮಾಗಿ ಇರ್ತಾರೆ ಬಿಡು, ಏನ್ ಗೊತ್ತಾಯ್ತದೆ? ಊರಾಚೆ ಹೋಗ್ಬಿಟ್ಟು ಮಾತಾಡಿದ್ರೆ ಅಂತ ಅನ್ಕೊಬಿಟ್ಟಿದ್ಯಲ್ಲ ನೀನು? ನಮ್ಗೆ ಎಲ್ಲ ವಿಷಯಗಳು ಸಂದಾಕ್ ಮುಡ್ತವೆ. ಏನು ಆ ರೊಚ್ಚು ಜೊತೆ ಹೋಗ್ಬಿಟ್ಟು ಊರಾಚೆ ಏನೋ ಕಿಸಿ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇದ್ದಂತೆ? ಏನಕ್ಕಂತ ಕೆಲಸ ಮಾಡ್ಬೇಕಿತ್ತು? ಅವಳಿಂದ ನಿಂಗೆ ಅಷ್ಟೆಲ್ಲನೂ ಆಗೈತೆ. ಅಷ್ಟಾದ್ರೂನುವೆ ಇನ್ನೂ ನಿನಗೆ ಅವಳೇ ಬೇಕು ಅಂತ ಹೇಳ್ಬಿಟ್ಟು ನೀನು ಒಯ್ತಿದ್ಯಾ ಅಂತ ಹೇಳಿದ್ರೆ, ಇನ್ನ ಅಮ್ಮಂಗಿನ ಯಾ ಪಾಟಿ ಬೆಲೆ ಕೊಡ್ತೀಯಾ? ಅಪ್ಪಂಗಿನ ಯಾ ಪಾಟಿ ಬೆಲೆ ಕೊಡ್ತೀಯಾ? ನಿಂಗೆ ಅವಳೇ ಹೆಚ್ಚಾಗೋಗ್ಬಿಟ್ಲಲ್ವ ನಿಂಗೆ? ನನಗೆ ಗೊತ್ತು ಬಿಡು ನಿನ್ ಬುದ್ಧಿ ಏನು ಅಂತ ಹೇಳ್ಬಿಟ್ಟು. ಈಗ ಹೆಂಗೋ ನಮ್ಮ ಸಹಾಯ ಏನು ಬೇಕಿಲ್ಲ, ಮ್ಯಾಕ್ ಬೆಳೆದು ಬಿಟ್ಟಿದ್ಯಾ? ಏನಕ್ಕಪ್ಪ ನಾವೆಲ್ಲ ಇವಾಗ ವ್ಯವಸ್ಥೆವೇನಪ್ಪ ನಿಂಗೆ? ನಡೀರಿ ಅತ್ತೆ ಹೋಗೋಣ, ನಾನು ಒಂದು ಕ್ಷಣ ಇರಕ್ಕಿಲ್ಲ. ನಾನೇನೋ ಅನ್ಕೊಂಡಿದ್ದೆ ಅತ್ತೆ, ಎಲ್ಲ ಹಾಳಾಗೋಯ್ತತ್ತೆ. ನಡೀರಿ ಅತ್ತೆ ಹೋಗೋಣ. ಅಯ್ಯೋ ಅಮ್ಮ, ಏನಮ್ಮ ಯಾರು ಹೇಳಿದ್ರು ನಿಂಗೆ ನಾನು ಅವಳು ಗಂಟೆ ಮಾತಾಡ್ತಾ ಇದ್ವಿ ಅಂತ ಹೇಳ್ಬಿಟ್ಟು ಎಲ್ಲ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅನ್ನಿಸ್ತದೆ ನೋಡು. ಆ ಥರ ಏನು ಇಲ್ಲಮ್ಮ, ನೀವು ಸುಮ್ಮನೆ ಏನೇನೋ ಅರ್ಥ ಮಾಡ್ಕೋಬೇಡಿ, ನನ್ನ ಮಾತು ಕೇಳಿ. ಏಯ್ ಮುಚ್ಚಲ ಬಾಯ್ನ, ಮುಚ್ಚಲ. ನಮ್ಮ ಮುಂದೆ ನೀನು ಸುಳ್ಳು ಹೇಳಕ್ ಬಂದ್ಬಿಟ್ಟಿದ್ಯಲ್ಲ ನೀನು? ಸುಳ್ಳು ಹೇಳ್ಬಿಟ್ರೆ ನಾವು ನಂಬಿಡ್ತೀವಿ ಅಂತನಾ? ಆ ಮೈಕ್ರು ಏನು ಗೊತ್ತಾಗಕ್ಕಿಲ್ಲ, ಮನೆಗೂ ಒಲೆ ಊದ್ಕೊಂಡು ಕುಂತಿರ್ತಾರೆ ಅಂತ ಹೇಳ್ಬಿಟ್ಟು ಈ ಪಾಟಿ ಎಲ್ಲ ಮಾಡ್ತಿದ್ಯೋ ಏನು? ಈಗ ಯಾರು ಹೇಳಿದ್ರು ನಾನು ಅವಳು ಮಾತಾಡ್ತಾ ಇದ್ವಿ ಅಂತ ಹೇಳ್ಬಿಟ್ಟು? ಪೊದ್ದಿ ಮಗಳೇ ನೀನಿಯ ಹೇಳಿದ್ದು. ಎಲ್ಲ ಪಿಲ್ಟಾರಿ ಇಷ್ಟುದ್ದ ಇದೆಯಾ? ಅಟಮ್ ಬಾಂಬ್ ಸಿಡಿಸ್ತೀಯಲ್ಲ ಎಲ್ಲನೂ. ಅಯ್ಯೋ ದೇವ್ರೇ ನಮ್ಮಪ್ಪ. ಇವಳ ಹತ್ರ ಹುಷಾರಾಗಿರ್ಬೇಕು. ಅಮ್ಮ ಅದೇನಾಯ್ತು ಅಂತ ಹೇಳಿದ್ರೆ
ನೋಡು ನಾನಂತೂ ಹೋಗಿ ಮಾತಾಡಿಸ್ಲಿಲ್ಲ ಕಣಮ್ಮ. ನಾನು ಸುಮ್ಮನೆ ನನ್ನ ಪಾಡು ನಾನು ಹೋಗ್ತಾ ಇದ್ದೆ, ನನ್ನ ಫ್ರೆಂಡ್ ರವಿ ಮನೆ ಐತಲ್ಲ ಮಾತಾಡ್ಸೋಣ ಅಂತೇಳ್ಬಿಟ್ಟು ಹಂಗೆ ಹೋಗ್ತಿದ್ದೆ. ಪ್ರತಿ ಸಂಜೆ ಹೋಗ್ತೀನಲ್ವ ಅಲ್ಲಿಗೆ. ಹಂಗೆ ಹೋಗ್ಬೇಕಾದ್ರೆ ಅವಳೇನೇ ಅಡ್ಡ ಹಾಕಿ ಮಾತಾಡ್ಸಿದ್ದು. ನಾನೇನು ಬೇಕು ಅಂತೇಳ್ಬಿಟ್ಟು ಏನು ಮಾತಾಡಿಸ್ಲಿಲ್ಲ. ನಾನು ಅಲ್ಗೂ ಮಾತಾಡೋಕೆ ಇಷ್ಟ ಇಲ್ಲ ನನಗೆ ಅಂತೇಳ್ಬಿಟ್ಟು ನಾನು ಮುಂದಕ್ಕೆ ಹೊರಟೋಗ್ಬಿಟ್ಟೆ. ಆದರೆ ಅವಳೇನೇ ಹಿಂದೆ ಬಿದ್ದು ಸುಮ್ಮನೆ ಮಾತಾಡು ಅಂತೇಳ್ಬಿಟ್ಟು ಮಾತಾಡ್ಸಿದ್ಲು. ನಾನು ಅದಕ್ಕೆ ಇನ್ನೇನು ಮಾತಾಡಲಿ, ಸರಿ ಹೇಳು ಅಂತ ಹೇಳ್ಬಿಟ್ಟು ಕೇಳಿದೆ. ಇವತ್ತಲ್ಲಮ್ಮ 3 ದಿನದಿಂದನೂ ನನ್ನ ಹತ್ರ ಮಾತಾಡಬೇಕು ಅಂತ ಏನೇನೇನೋ ಮಾಡ್ತಾವಳೆ. 3 ದಿನದಿಂದನೂ ಅವಾಯ್ಡ್ ಮಾಡ್ಕೊಂಡು ನಾನೇನೇ ಓಡಾಡ್ತಾ ಇದ್ದೆ, ದೂರ ಇಟ್ಕೊಂಡು ಓಡಾಡ್ತಿದ್ದೆ. ಈಗ ಇದ್ದಕ್ಕಿದ್ದಂಗೆ ನಿಮ್ಮ ಹತ್ರ ಮಾತಾಡಲೇಬೇಕು ಅಂತೇಳ್ಬಿಟ್ಟು ಇದು ಮಾಡ್ಬಿಟ್ಟು ಅಡ್ಡ ಹಾಕಿದ್ಲು. ನನಗೂ ಬೇರೆ ದಾರಿ ಸಿಗಲಿಲ್ಲ. ಸರಿ ಏನು ಅಂತ ಕೇಳಿದೆ. ಸುಮ್ಮನೆ ನಾರ್ಮಲಾಗಿ ಮಾತಾಡಿದ್ಲು ಅಷ್ಟೇನೆ. ಅವ್ರ ಸಂಸಾರದಾಗ ಏನೋ ಪ್ರಾಬ್ಲಮ್ ಆಗೈತೆ ಅಂತ ಹೇಳ್ಬಿಟ್ಟು ಏನೋ ಹೇಳಿದ್ಲು. ಅಷ್ಟು ಬಿಟ್ಟರೆ ನಾನು ಅವ್ರ ಜೊತೆ ಏನು ಮಾತೇ ಆಡಿಲ್ಲಮ್ಮ. ಅಯ್ಯೋ ಅತ್ತೆ, ಕೇಳಿಸ್ಕೊಂಡ್ರ? ಅವಳ ಸಂಸಾರದಾಗ ಏನೋ ಪ್ರಾಬ್ಲಮ್ ಆಗಿರೋದಕ್ಕೆ ಈಗ ಇವನನ್ನ ಹಿಂದೆ ಬಿದ್ದಿರೋದು. ಇವಾಗ ಇವನನ್ನ ಬುಟ್ಟಿಗೆ ಹಾಕಬೇಕು ಅಂತ ಹೇಳ್ಬಿಟ್ಟು ನೋಡ್ದ ಹೆಂಗೆಲ್ಲ ಮಾಡ್ತಾವಳೆ ಅಂತ ಹೇಳ್ಬಿಟ್ಟು ಮಿಟ್ಟಗ್ಲಾಡಿ. ಏಯ್, ಅವಳ ಸಂಸಾರದ ಪ್ರಾಬ್ಲಮನ ಆಗ್ಲಿ ಕಿತ್ತನ ಹೋಗ್ಲಿ, ಅದನ್ನ ಕೊಟ್ಕೊಂಡು ನಿನ್ಗೇನ್ಲ ಆಗ್ಬೇಕು? ನಿನಗೆ ಏನಾರ ಆಗ್ಲಿ? ಅವಳ ಜೀವನ ಅವಳದು, ನಿನ್ ಜೀವನ ನಿಂದು. ನಿನಗೆ ಯಾಕ್ಲಾ ಬೇಕಿರಿ ಎಲ್ಲನೂ ಲೋಪರ್ ಬಡ್ಡಿನ ತಕೊಂಡ್ಬಂದು ನಿಂಗೆ ಮಾತಾಡ್ಸಕ್ ಗೊತ್ತಲ್ಲ, ಮಾತಾಡಿಸ್ಕೊಡ್ದು ನೀನು ಅಂತ ಹೇಳ್ಬೇಕು ಬರ್ಬೇಕು. ಅವಳ ಸಂಸಾರದ ಪ್ರಾಬ್ಲಮ್ ಆದ್ರೆ ಅದನ್ನ ಕೊಟ್ಕೊಂಡು ನಿನ್ನ ಹತ್ರ ಯಾಕ್ಲಾ ಹೇಳ್ಬೇಕು? ಅವಳು ಕಿತ್ತೋದವಳು ನಿನ್ನ ಹತ್ರ ಹೇಳ್ಬಿಟ್ಟು ಏನು ಪ್ರಯೋಜನನಂತೆ? ಬುಟ್ಟಿಗೆ ಹಾಕಳಕತ್ತೆ ಮಾವನ್ನ ಬುಟ್ಟಿಗೆ ಹಾಕಬಿಟ್ಟು ಅವಳ ಸಂಸಾರ ಹಾಳಾಗೋಗೈತಲ್ಲ. ಈಗ ನಮ್ದು ಹಾಳು ಮಾಡ್ಬೇಕಲ್ಲ, ಮತ್ತೆ ಬತ್ತಾವಳೆ ವಕ್ರ ದೃಷ್ಟಿ ನೋಡು. ನೋಡಮ್ಮ, ನೀವು ಅನ್ಕೊಂಡಿರೋ ಥರ ಏನೂ ಆಗಿಲ್ಲ ಮಹಾ, ಪ್ಲೀಸ್ ಅರ್ಥ ಮಾಡ್ಕೊಂಡು. ನೀನು ಅನ್ಕೊಂಡಿರೋ ಥರ ಏನೂ ಆಗಿಲ್ಲ. ನಾನು ಬೇಕಂತ ಮಾತಾಡ್ಸೋಕೆ ಹೋದೋನೇ ಅಲ್ಲ. ಅವಳೇ ನೆನೆ ಮಾತಾಡ್ಸಿದ್ದು, ಏನೇನೋ ಹೇಳಿದ್ಲು. ಬೇಕಾದ್ರೆ ನೀನು ಪುಟ್ಟಿನೇ ಕೇಳು ಏನೇನೋ ಮಾತಾಡಿದ್ವಿ ಅಂತ ಹೇಳ್ಬಿಟ್ಟು. ಜಾಸ್ತಿ ಏನು ಮಾತಾಡೋಕ್ಕೆ ಹೋಗಲಿಲ್ಲ. ಒಂದು 2 ನಿಮಿಷ ಸುಮ್ಮನಂಗೆ ಅದು ಇದು ಅಂತ ಮಾತಾಡಿದ್ಲು. ಸರಿನಮ್ಮ ಆಯ್ತಮ್ಮ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಹೊರಟು ಬಂದುಬಿಟ್ಟೆ. ಅಷ್ಟು ಬಿಟ್ಟರೆ ಏನೂ ಇಲ್ಲ. ಒಂದ್ಸಲ ಎಡವಿದ್ದೀನಿ, ಮತ್ತೆ ಎಡವಿಬಿಟ್ಟು ಹಾಳಾಗೋಗ್ತೀರಾ? ನೀವೇ ಯೋಚನೆ ಮಾಡಿ. ಅದೆಲ್ಲನೂ ಸುಳ್ಳು. ನೀವು ಎಲ್ಲೆಲ್ಲೆಲ್ಲೋ ಯೋಚನೆ ಮಾಡೋಕೆ ಹೋಗ್ಬೇಡಿ. ನನಗೂ ಗೊತ್ತು ಏನು ಮಾಡಬೇಕು, ಯಾರ ಹತ್ರ ಮಾತಾಡಬೇಕು, ಯಾರ ಹತ್ರ ಮಾತಾಡಬಾರ್ದು ಅಂತ ನನಗೂ ಚೆನ್ನಾಗಿ ಗೊತ್ತು. ನೀವು ಅರ್ಥ ಮಾಡ್ಕೊಳ್ಳಿ, ಸರಿನಾ ಮಹಾ? ನೀನು ಗೊತ್ತು ನಿನ್ಗೆ ಯಾಕೆ ಇಷ್ಟೊಂದು ಸಿಟ್ಟು ಬರ್ತೈತೆ ಅಂತ ಹೇಳ್ಬಿಟ್ಟು. ನೀನು ನನಗೋಸ್ಕರ ಎಷ್ಟೆಲ್ಲ ಮಾಡಿದೀಯಾ. ನಾನು ಇನ್ನೂ ಮೋಸ ಮಾಡಿಬಿಟ್ಟು ಅವಳ ಹತ್ರ ಮಾತಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗ್ತದಾ? ಮೊದಲು ಇಷ್ಟಪಟ್ಟಿದ್ದೀನಿ ಅವಳನ್ನ. ಅದೆಲ್ಲ ಹಳೇದು, ಬಿಟ್ಬಿಡು. ಈಗ ಹೊಸದು ಏನಿದ್ರು ಅವಳಿಗೂ ನನಗೂ ಯಾವ ಸಂಬಂಧನೂ ಇಲ್ಲ, ಅಷ್ಟೇನೆ. ಇನ್ನೊಂದು ಕಿತ ಏನಾರ ನೀನು ಅವಳ ಜೊತೆ ಮಾತಾಡಿದ್ದು ಏನಾರ ಕೇಳಿಸ್ಕೋಬೇಕು ನಾನು, ಇಲ್ಲ ನೋಡಬೇಕು ಕಣ ಮಗ. ನಾನಂತೂ ಸುಮ್ಕಿರಕ್ಕಿಲ್ಲ ಅಷ್ಟೇನೇನಿಯ. ಕಂಡನ ಮಕ್ಕಳು ನಡ್ಕೋಕ್ ತಕೊಳ್ಳೋದಲ್ಲ, ನಮ್ಮ ಮಕ್ಕಳನ್ನ ಫಸ್ಟ್ ಆಡ್ಕೋಕ್ ತಗೋಬೇಕು. ಅದಕ್ಕೆ ಮೊದಲು ನೀನು ನಡ್ಕೋಕ್ ತಗೋತಿರೋದು ನಾನು. ಇನ್ನೊಂದು ಕಿತ ಏನಾದ್ರೂ ಮಾತಾಡ್ಸಿದ್ದು, ನೊಕ್ಕಿದ್ದು, ನೋಡಿದ್ದು, ಮಾಡಿದ್ದು ನೋಡ್ಬೇಕು ನಾನು. ಸುಮ್ಕಿರಕ್ಕಿಲ್ಲ ಅಷ್ಟೇನೇನಿಯ. ಸುಮ್ಮನೆ ಇರೋದು ಕಲ್ತ ನಾವಾಯ್ತು, ನಮ್ಮ ಮನೆ ಕೆಲಸ ಆಯ್ತು ಅಂತ ಹೇಳ್ಬಿಟ್ಟು. ಸರಿ ನಮ್ಮ ಆಯಿತು, ನಾನೇನು ಮಾಡಿಲ್ಲ ಅಂತ ಹೇಳ್ತಾ ಇದ್ದೀನಲ್ಲ. ನೀವು ನೋಡಿದ್ರೆ ಎಷ್ಟು ದೊಡ್ಡ ಇದು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ನಾನೇ ಏನೋ ದೊಡ್ಡ ಕ್ರೈಮ್ ಮಾಡ್ಬಿಟ್ಟು ಬಂದ್ಬಿಟ್ಟು ನಿಮ್ಮ ಮುಂದೆ ನಿಂತ್ಕೊಂಡಿದ್ದೀನಿ ಅನ್ನೋ ಥರ ಹೇಳ್ತಾ ಇದ್ದೀರಾ. ಸರಿ ಹೇಳಿ ಆಯಿತು. ಇನ್ನೊಂದ್ಕಿಂತ ಮಾತಾಡ್ಸ್ಕೊಂಡು ಬಂದ್ರು ನಾನೇನು ಮಾತಾಡಲ್ಲ. ನನಗೇನೇ ಆಫೀಸ್ ಕೆಲಸ ಎಷ್ಟೊಂದು ಐತೆ. ನನಗೆ ಅದನ್ನು ಮಾಡೋಕ್ಕೆ ನೆನೆ ಟೈಮ್ ಇಲ್ಲ. ಇನ್ನು ಇದನ್ನೆಲ್ಲ ಇವ್ರತಾಗೆಲ್ಲ ಮಾತಾಡ್ಕೊಂಡು ಏನಮ್ಮ ಮಾಡಲಿ? ಸರಿ ಆಯಿತು ಬಿಡು. ಈಗ ಹೇಳಿದಿರಲ್ಲ, ಇನ್ನೊಂದ್ಸಲ ಮಾತಾಡ್ಸ್ಕೊಂಡು ಬಂದ್ರು ನಾನು ಏನು ಮಾಡಲ್ಲ. ನೋಡ್ದತ್ತೆ, ಇವ್ನು ಹೆಂಗ್ ಮಾತಾಡಕ್ ಶುರು ಮಾಡ್ಕೊಬಿಟ್ಟವನಿ. ಈಗೇನೋ ಅವಳೇ ಮಾತಾಡ್ಸಿದ್ಲು ಅಂತ ಹೇಳ್ಬಿಟ್ಟು ಮಾತಾಡ್ತಾನೆ. ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಏನೋ ಅಲ್ಲಿಗೆ ಬಾ ಅಂತ ಕರೆಯಕ್ಕೆ ಶುರು ಮಾಡ್ತಾಳೆ. ಸರಿ ಏನೋ ಅವಳೇ ಕರೆದ್ಲು ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತಾನೆ. ನೋಡತ್ತೆ, ಮೊದಲನೇ ಪ್ರೀತಿ ಅಲ್ವಾ? ಮೊದಲನೇ ಪ್ರೀತಿ ಯಾವತ್ತಿದ್ರೂ ಮನ್ಸಾಗೆ ಇರ್ತದೆ, ಮನಸ್ಸು ಬಿಟ್ಟು ಹೋಗೋದೇ ಇಲ್ಲ. ಗೊತ್ತಾ ನಿಮಗೆ? ಅವಳು ಅದೇ ಮನಸ್ಸಿನ ಮೇಲೆನೇ ಬುಟ್ಟಿಗೆ ಹಾಕಬಿಡ್ತಾಳೆ. ಈಗಾಗಲೇ ಏನೋ ಪ್ರಾಬ್ಲಮ್ ಆಗೈತೆ ಅಂತ ಅನ್ನಿಸ್ತದೆ. ಗಂಡನಿಂದ ಏನೋ ತೊಂದರೆ ಆಗಿರೋದಕ್ಕೇ ಬಂದಿಲ್ಲೇ ಅವಳೆ ನೋಡಾಗಲೇ ವಾರದಿಂದ ಏನೋ ತೊಂದರೆ ಆಗಿರಬೇಕು. ಈಗ ಅದಕ್ಕೆ ಗಂಡನ ಬದಲು ಇವನನ್ನ ಬುಟ್ಟಿಗೆ ಹಾಕಬಿಟ್ಟು ಇವನ ಜೊತೆ ನೀ ಸಂಡಕ್ಕಿರೋಣ ಅಂತನೋ ಏನೋ ದೊಡ್ಡ ಪ್ಲಾನ್ ಮಾಡ್ತಾವಳೆ ಅಂತ ಅನ್ನಿಸ್ತದೆ. ಅತ್ತೆ, ಇದಕ್ಕೆಲ್ಲನೂ ಉಪ್ಪಾಕ್ಬಾರ್ದು ನಾವು. ಏನಾರ ಒಂದು ಮಾಡಬೇಕು. ಆ ಮನೆಯಾಳಿಗೊಂದು ಬಿಡಿಸ್ತೀನಿ ನೋಡು ಗ್ರಾಚಾರ್ವ, ಬಿಡಿಸ್ಬಿಟ್ಟು ಬರ್ತೀನಿ ಗ್ರಾಚಾರ್ವ. ಇನ್ನೊಂದ್ಕಿತ ನನ್ನ ಗಂಡನ ಸುದ್ದಿಗೆ, ನನ್ನ ಮದುವೆ ಮಾಡ್ಕೊಳ್ಳೋ ಹುಡುಗನ ಸುದ್ದಿಗೆ ಬಂದ್ಬಿಟ್ರಂತೂ ಸುಮ್ಮನೆ ಬಿಡಕ್ಕಿಲ್ಲ ಅಂತ ನೀನೇ ಹೇಳ್ತೀನಿ. ಅಲ್ಲಲ್ಲಿ ಅಕ್ಕ ಹಾಕು, ಎಂತ ಕಿತ್ತೋದು ಮನೆಯಾಳಿ ಅಂತ ಹೇಳ್ಬಿಟ್ಟು. ನನಗಂತೂ ಮುಯ್ಯೆಲ್ಲ ಉರಿತಾ ಐತೆ ಸದ್ಯ. ನನ್ನ ಮಗ ಏನು ಅಂತೋನಲ್ಲ, ಆದರೂ ಈ ಹೆಣ್ಣೈಗಳು ನಂಬಕ ಹಾಕಿಲ್ಲ. ಯಾವಾಗ ಹೆಂಗೆ ಬುಟ್ಟಿಗೆ ಹಾಕತ್ತಾರೋ ಅಂತ ಹೇಳ್ಬಿಟ್ಟು ನಮ್ಮ ಸರಾಗ ನಾವು ಇರಬೇಕು. ಆದಷ್ಟು ಬೇಗ ನಿಮ್ಮ ಅಪ್ಪ ಅಮ್ಮನ ಕರೆಸ್ಬಿಟ್ಟು ಮದುವೆ ವ್ಯವಸ್ಥೆ ಮಾಡ್ತೀನಿ, ಸುಮ್ಕಿರು.